ಎಲ್ಲರಿಗೂ ನಮಸ್ಕಾರ. ಅಷ್ಟ ನಮಸ್ಕಾರಗಳಲ್ಲಿ ಈ ಸೂರ್ಯ ನಮಸ್ಕಾರ ಒಂದು ಅತಿ ಶ್ರೇಷ್ಠವಾದಂಥ ನಮಸ್ಕಾರ. ಈ ನಮಸ್ಕಾರದಲ್ಲಿ 12 ಆಸನಗಳಿರುತ್ತೆ. ಹಾಗೆ ಈ ಆಸನವನ್ನು ಬೆನ್ನು ನೋವಿರೋರು, ಹೈ ಬಿ ಪಿ ಇರೋವಂಥವ್ರು, ಸರ್ಜರಿ ಆಗಿರೋಂಥವ್ರು ನೋಡ್ಕೊಂಡು ಮಾಡಬೇಕು. ತುಂಬ ಬಗ್ಗಿ ಅಥವಾ ಫ್ಲೆಕ್ಸಿಬಲ್ ಆಗಿ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಮಿಕ್ಕವರೆಲ್ಲ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ಒಳ್ಳೆಯ ಬೆನಿಫಿಟ್ ಇರುವಂಥ ಒಳ್ಳೆಯ ನಮಸ್ಕಾರ ಅಂದರೆ ಅದು ಅತಿ ಶ್ರೇಷ್ಠವಾದಂಥ ಸೂರ್ಯ ನಮಸ್ಕಾರ. ಮೊದಲಿಗೆ ಮ್ಯಾಟ್ ತುದಿಯಲ್ಲಿ ನಿಂತ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡುವಾಗ ಉಸಿರು ಜೋಡಿಸ್ಕೊಳ್ಳೋದು ಅತಿ ಮುಖ್ಯವಾದಂಥದ್ದು. ಮೊದಲಿಗೆ ನಮಸ್ಕಾರ ಸ್ಥಿತಿ. ಉಸಿರು ತಗೋತಾ ಏಕಂ, ಉಸಿರು ಬಿಡ್ತಾ ದ್ವೇ, ಎಡಗಾಲಿಂದೆ ಉಸಿರು ತಗೋತಾ ತ್ರೇಣಿ, ಎಡಗಾಲಿಗೆ ಬಲಗಾಲ ಸೇರಿಸೋಣ, ಚತ್ವಾರಿ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಹೊಸದಾಗಿ ಮಾಡುವಂಥವ್ರು ಪಾದಗಳನ್ನು ಹತ್ರ ತಗೊಂಡು ಹಿಂದೆಯನ್ನು ಟಚ್ ಮಾಡಬೇಕು. ಯಾವ ಕಾಲು ಹಿಂದೆ ಹಾಕ್ತಿರ್ತೀವೋ ಅದೇ ಕಾಲು ಮುಂದೆ ಹಾಕಬೇಕು. ಏಕಪಾದ ಪ್ರಸನ್ನಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರ. ಇದು ಎಡಗಾಲಿಂದ ಒಂದು ರೌಂಡು, ಎರಡನೇ ರೌಂಡು. ನೆಕ್ಸ್ಟು ಬಲಗಾಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರ್ಧ್ವ ನಮಸ್ಕಾರಾಸನ ಉಸಿರು ತಗೊಳ್ತಾ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಯಾವ ಕಾಲು ಹಿಂದೆ ಹಾಕಿರ್ತೀವೋ ಅದೇ ಕಾಲು ಮುಂದೆ ಹಾಕಬೇಕು. ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರಾಸನ. ಇದು ಸೂರ್ಯ ನಮಸ್ಕಾರ 12 ನಮಸ್ಕಾರಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ ಒಂದು ಸುತ್ತು ಅಂತ ಹೇಳ್ತಾರೆ. ಎಡಗಾಲಿಂದ 12 ನಮಸ್ಕಾರ, ಬಲಗಾಲಿಂದ 12 ನಮಸ್ಕಾರಕ್ಕೆ ಒಂದು ಸುತ್ತು ಅಂತಾರೆ. ನಮ್ಮ ಶಕ್ತಿಯ ಅನುಸಾರ ಎಷ್ಟು ಸುತ್ತು ಬೇಕಾದ್ರೂ ನಾವು ಮಾಡಬಹುದು. ಅದಾದಮೇಲೆ ಶವಾಸನಕ್ಕೆ ಹೋಗಬೇಕು. ಶವಾಸನ ಮಾಡುವ ರೀತಿ ಹೇಗೆ ಅಂದರೆ, ಸೂರ್ಯ ನಮಸ್ಕಾರ ಮಾಡುವ ಮೊದಲು 15 ನಿಮಿಷ ವಾರ್ಮಪ್ ಮಾಡಿ ನಂತರ ಸೂರ್ಯ ನಮಸ್ಕಾರವನ್ನು ಶುರು ಮಾಡಬೇಕು. ಅದಾದಮೇಲೆ ಸೂರ್ಯ ನಮಸ್ಕಾರ ಮುಗಿದ ಮೇಲೆ ಅಮೃತಾಸನ, ಶವಾಸನಕ್ಕೆ ಇನ್ನೊಂದು ಹೆಸರು ಅಮೃತಾಸನ ಅಂತ ಹೇಳ್ತಾರೆ. ಈ ಅಮೃತಾಸನವನ್ನು 5 ನಿಮಿಷ ಮಾಡೋದನ್ನು ಮರಿಬಾರ್ದು. 5 ರಿಂದ 10 ನಿಮಿಷ ಮಾಡಲೇಬೇಕು ಶವಾಸನವನ್ನು. ಯಾಕಂದರೆ ಅದು ರಿಲ್ಯಾಕ್ಸ್ ಕೊಡುತ್ತೆ ಬಾಡಿಗೆ. ಶುರು ಮ್ಯಾಟ್ ಮೇಲೆ ನಿಧಾನವಾಗಿ ಬೆನ್ನ ಮೇಲೆ ಮಲಗೋಣ. 2 ಪಾದಗಳು 1 ಅಡಿ ಅಂತರ ಇರಲಿ. 2 ಕೈಗಳು ಆಕಾಶವನ್ನು ನೋಡ್ತಾ ಇರಲಿ. ದೇಹದ ಯಾವುದೇ ಭಾಗವನ್ನು ಬಿಗಿ ಹಿಡಿಯೋದು ಬೇಡ. ಮೃದುವಾಗಿ ಕಣ್ಣು ಮುಚ್ಚಿರೋಣ. ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡೋಣ. ಕಾಲು ಬೆರಳುಗಳ ತುದಿಯಿಂದ ಅಂಗಾಲು, ಮೇಲ್ಗಾಲು, ಇಮ್ಮಡಿ, ಕಣಕಾಲು, ಮೀನಕಂಡ, ಮಂಡಿ ಚಿಪ್ಪು, ತೊಡೆಯ ಭಾಗಗಳಿಗೆ ವಿಶ್ರಾಂತಿ ಕೋರೋಣ. ಹೊಟ್ಟೆಯ ಎಲ್ಲ ಹೊರ ಅಂಗಾಂಗಗಳು ಹಾಗೂ ಹೊರಭಾಗಕ್ಕೆ ವಿಶ್ರಾಂತಿ. ಹಾಗೆಯೇ ನಮ್ಮ ಹೃದಯ ಕಮಲಕ್ಕೆ ವಿಶ್ರಾಂತಿ. ಎದೆಯ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಗಲ್ಲ, ಕೆನ್ನೆ,
ಪಂಚೇಂದ್ರಿಯಗಳಾದ ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ನಾಲಿಗೆ, ಚರ್ಮಕ್ಕೆ ವಿಶ್ರಾಂತಿ. ನಮ್ಮ ಹಣೆಯ ಭಾಗಕ್ಕೆ ವಿಶ್ರಾಂತಿ. ಹಣೆಯನ್ನು ಗಂಟಿಕ್ಕೋದ್ಬೇಡ, ಹಣೆಯನ್ನು ಸಡಿಲಿಸೋಣ, ಅಲ್ಲೊಂದು ಮುಗುಳಗೋಣ. ಹಣೆಯ ಭಾಗಕ್ಕೆ ವಿಶ್ರಾಂತಿ. ಮುಂದಲೆ, ಹಿಂದಲೆ, ಎಡದಲೆ, ಬಲದಲೆ, ನತ್ತಿಯ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ನಮ್ಮ ಹಿಪ್ಪು, ಸೊಂಟ, ಬೆನ್ನಿನ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಕೈ ಬೆರಳುಗಳ ತುದಿ, ಅಂಗೈ, ಮೇಲ್ಗೈ, ಮಣಿಕಟ್ಟು, ಮೊಳಕೈ, ತೋಳು, ಭುಜಗಳಿಗೆ ವಿಶ್ರಾಂತಿ. ಮುಡಿಯಿಂದ ಹಡಿಯವರೆಗೆ ಸಂಪೂರ್ಣ ವಿಶ್ರಾಂತಿ. ಮನಸ್ಸಲ್ಲಿ ಯಾವುದೇ ಆಲೋಚನೆ ಬೇಡ. ನಾವು ಮನಸ್ಸಲ್ಲಿ ಹೇಳ್ಕೊಳ್ಳೋಣ, ನಾನು ಆರೋಗ್ಯವಾಗಿದ್ದೇನೆ, ಲವಲವಿಕೆಯಿಂದ ಇದ್ದೇನೆ, ಸಂಪೂರ್ಣ ಸಂತೋಷವಾಗಿದ್ದೇನೆ ಎಂದುಕೊಳ್ಳೋಣ. ಮನಸ್ಸಲ್ಲಿ ಭಾವಿಸಿಕೊಳ್ಳೋಣ. 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡೋಣ. ರಿಲ್ಯಾಕ್ಸ್ ಆದ ಮೇಲೆ 2 ಪಾದಗಳಿಗೆ ಚಾಲನೆ, 2 ಕೈಗಳಿಗೆ ಚಾಲನೆ. ಎಡಗಾಲನ್ನು ನಿಧಾನವಾಗಿ ಮಡಿಸೋಣ. ಎಡಗೈನ ಹೃದಯ ಕಮದ ಮೇಲೆ ಇಡೋಣ. ಬಲಗೈನ ತಲೆ ಕೆಳಗಿಡೋಣ. ದೇಹವನ್ನು ಸ್ವಲ್ಪ ಆಚೀಚೆ ಅಲುಗಾಡಿಸೋಣ. ಹಾಗೆ ನಿಧಾನವಾಗಿ ಬಲ ಬಗ್ಲಿಗೆ ಹೊರಡೋಣ. ಮಗು ತನ್ನ ತಾಯಿ ಗರ್ಭದಲ್ಲಿ ಇರುವಂತೆ ಇರೋಣ. ಎತ್ತಂತ ತಾಯಿಯನ್ನು ನೆನಪಿಸ್ಕೊಳ್ಳೋಣ. ಮಾತೃದೈವೋ ಭವ. ಹಾಗೆಯೇ ಮಕರಾಸನದಲ್ಲಿ ವಿಶ್ರಾಂತಿ ಮಾಡೋಣ. ಪಾದಗಳೆರಡು 1.5 ಅಡಿ ಅಂತರ ಇರಲಿ. ಕೈ 2 ಗಲ್ಲದ ಕೆಳಗಿರಲಿ. ಹೊಟ್ಟೆ ನೆಲಭಾಗ ನೆಲಕ್ಕೆ ತಾಗಿರಲಿ. ಜನ್ಮ ನೀಡಿ ಸಾಕಿ ಸಲಹಿದ ತಂದೆಯನ್ನು ನೆನಪಿಸ್ಕೊಳ್ಳೋಣ. ಪಿತೃದೈವೋ ಭವ. ಹಾಗೆಯೇ ಅಧೋಮುಖ ವಜ್ರಾಸನದಲ್ಲಿ ವಿಶ್ರಾಂತಿಯನ್ನು ಕೋರೋಣ. ನಮಗೆ ವಿದ್ಯೆ ಬುದ್ಧಿಯನ್ನು ನೀಡಿದಂಥ ಗುರುಗಳನ್ನು ನೆನಪಿಸ್ಕೊಳ್ಳೋಣ. ಆಚಾರ್ಯ ದೈವೋ ಭವ. ಶಶಂಕಾಸನದಲ್ಲಿ ವಿಶ್ರಾಂತಿ ಕೋರೋಣ. ಅತಿಥಿ ದೈವೋ ಭವ. ನಿಧಾನವಾಗಿ ಹೇಳಿ ಬರೋಣ. ನಮ್ಮ ರಾಷ್ಟ್ರ ದೇವತೆಯನ್ನು ನೆನಪಿಸ್ಕೊಳ್ಳೋಣ. ರಾಷ್ಟ್ರ ದೈವೋ ಭವ. ಶುಭ ದಿನ ಶುಭವಾಗಲಿ. ಹರ ಹರ ಮಹಾದೇವ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಸೂರ್ಯ ನಮಸ್ಕಾರ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ನಮಸ್ಕಾರ.